ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಆ್ಯಂಡ್ ದಿಸ್ ಈಸ್ ಮೈ ಬರ್ಡೇ ಲಾಗ್. ಬರ್ಡೇ ಅಂದ್ರೇ ಸ್ವಲ್ಪ ಸ್ಪೆಷಲ್. ಚಿಕ್ಕವಾಗಿಂದನೂ ಅಷ್ಟೇ. ನಾನು ರಾತ್ರಿ ಮಲಗೋದು 11:30 ಆಯಿತು. ಎಲ್ಲ ಕ್ಲೀನ್ ಮಾಡಿ ದೇವ್ರ ರೂಮು ಮತ್ತು ಮನೆ ಆಗಿರ್ಬೋದು, ಈಚೆ ರಂಗೋಲಿ ಆಗಿರ್ಬೋದು ಎಲ್ಲ ನೆನ್ನೆನೇ ಮುಗಿಸ್ಕೊಂಬಿಟ್ಟೆ. ಬಿಕಾಸ್ ಬರ್ಡೇ ದಿನ ಯಾವುದೇ ರೀತಿ ಡಿಲೇ ಆಗಬಾರ್ದು ಪೂಜೆಗೆ ಅಂತ. ಮಾರ್ನಿಂಗೇ ಪೂಜೆ ಮಾಡಿಬಿಡ್ಬೇಕು ಅಂತ ಪಕ್ಕಾ ಡಿಸೈಡ್ ಆಗಿ ಎಲ್ಲ ಕ್ಲೀನ್ ಮಾಡಿ ಮತ್ತು ನಾನು ನಿದ್ದೆ ಮಾಡಿದ್ದು. ಸೊ ಇವಾಗ ಮಾರ್ನಿಂಗೇ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ದಿಸ್ ಡ್ರೆಸ್ ನೋಡಿ, ಎಷ್ಟು ವರ್ಷ ಆಗಿತ್ತು ಗೊತ್ತಾ ಈ ಡ್ರೆಸ್ ತಗೊಂಡು. ಒಂದು ಸಲ ಹಾಕಿಟ್ಟಿರೋದೆ, ಮತ್ತೆ ಹಾಕೇ ಇರಲಿಲ್ಲ. ಸೊ ಅದನ್ನೇ ಇವತ್ತು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಕ್ಕೊಂಡೆ. ಆವಾಗ ನಾನು ತಗೊಂಡಾಗ ಈ ಡ್ರೆಸ್ಸು ಟ್ರೆಂಡಿಂಗಲ್ಲಿತ್ತು. ಸೊ ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿದ್ದು. ಸೊ ಇವಾಗೆಲ್ಲ ಓಲ್ಡ್ ಆಗಿದೆ, ಬಟ್ ಆದರೂ ಅದನ್ನು ಒಂದು ಸಲ ನಾನು ಹಾಕಿಟ್ಟಿದ್ದೆ ಅಷ್ಟೇ. ಸೊ ಅದನ್ನೇ ಇವತ್ತು ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡು ಹಾಗೆ ಒಂದು ವಿಡಿಯೋ ತಗೊಂಡೆ. ಸೊ ಈ ಕಡೆ ಜಾಮೂನ್ ಮಾಡೋಣ ಅಂತ ಹೇಳಿಬಿಟ್ಟು, ಅಂದರೆ ಬರ್ಡೇ ಅಂದ್ರೇ ಒಂದು ಸ್ಪೆಷಲ್ ಇರಲೇಬೇಕಲ್ವಾ. ಸೊ ಜಾಮೂನ್ ಮಾಡೋಣ, ತುಂಬ ದಿನದಿಂದ ನನಗೆ ಡ್ರೈ ಜಾಮೂನ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ನನ್ನ ಬರ್ಡೇ ದಿನ ಯಾಕೆ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ನಾನು ಜಾಮೂನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮತ್ತು ನನಗೆ ಇನ್ಸ್ಟಾಗ್ರಾಮಿಂದ, ವಾಟ್ಸಪ್ಪಿಂದ ನನ್ನ ಫ್ರೆಂಡ್ಸ್ ತುಂಬ ಜನ, ನನ್ನ ಫ್ಯಾಮಿಲಿ ರಿಲೇಟಿವ್ಸು ಎಲ್ಲ ನನಗೆ ವಿಶ್ ಮಾಡಿದರು. ಅವ್ರಿಗೆ ಈ ವಿಡಿಯೋ ಮುಖಾಂತರ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಟ್ಸ್ ಲೈಕ್ ಬರ್ಡೇ ಅಂದ್ರೇ ಸ್ವಲ್ಪ ಸ್ಪೆಷಲ್ ಫೀಲ್ ಅಲ್ವಾ. ಆವತ್ತಿನ ದಿನ ನಮಗೆ ಸರೌಂಡಿಂಗ್ಸಲ್ಲಿ ಸ್ಪೆಷಲ್ ಟ್ರೀಟ್ಸ್ ಇರುತ್ತೆ, ಸ್ಪೆಷಲ್ಲಾಗಿ ನಮ್ಮನ್ನು ನೋಡ್ತಾರೆ, ಸ್ಪೆಷಲ್ಲಾಗಿ ನಮಗೆ ಗಿಫ್ಟ್ಸು, ಸರ್ಪ್ರೈಸಸ್ಸು, ಸೋ ಮೆನಿ ಥಿಂಗ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಸ್ಪೆಷಲಾಗಿ ಫೀಲ್ ಆಗ್ತಾ ಇರ್ತೀವಿ. ಸೊ ಕೆಲವೊಬ್ಬರು ಒಂದು ಲೈಫಲ್ಲಿ ಸ್ಪೆಷಲ್ ಸರ್ಪ್ರೈಸಸ್ ಆಗಿರ್ಬೋದು, ಗಿಫ್ಟ್ಸ್ ಆಗಿರ್ಬೋದು, ಏನೂ ಇರಲ್ಲ, ಜಸ್ಟ್ ಲೈಕ್ ಮೀ. ಸೊ ನಾನು ಏನು ಹೇಳೋದು ಅಂತಂದರೆ, ನಾವು ಫಸ್ಟು ಸ್ಪೆಷಲಾಗಿ ಫೀಲ್ ಆಗಬೇಕು. ಬೇರೆಯವರು ನಮಗೆ ಸ್ಪೆಷಲ್ಲಾಗಿ ಟ್ರೀಟ್ಸ್ ಕೊಡಬೇಕು, ಸರ್ಪ್ರೈಸಸ್ ಕೊಡಬೇಕು, ಗಿಫ್ಟ್ಸ್ ಕೊಡಬೇಕು, ಆ ಥರ ಏನೂ ಇಲ್ಲ. ನಮಗೆ ನಾವೇ ಫೀಲ್ ಆಗಬೇಕು ಫಸ್ಟು. ನಮ್ಮ ಬರ್ಡೇ ಇವತ್ತು, ನಾನು ಸ್ಪೆಷಲಾಗಿ ಏನಾದರೂ ಮಾಡ್ಕೋಬೇಕು, ಸ್ಪೆಷಲಾಗಿ ಏನಾದರೂ ರೆಸೊಲ್ಯೂಷನ್ ತೊಗೊಬೇಕು, ನನಗಿಷ್ಟ ಆಗೋವಂಥ ಥಿಂಗ್ಸ್ನ ಈ ದಿನ, ನನಗಿಷ್ಟ ಆಗೋ ವರ್ಕ್ನ ನಾನು ಈ ದಿನ ತುಂಬ ಹ್ಯಾಪಿಯಾಗಿ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ನಾವು ತಗೊಂಡಾಗ ನಮಗೆ ನಮ್ಮ ಬರ್ಡೇ ಸಿಕ್ಕಾಪಟ್ಟೆ ಸ್ಪೆಷಲ್ ಫೀಲ್ ಆಗೇ ಆಗುತ್ತೆ. ಸೊ ಗಿಫ್ಟು, ಸರ್ಪ್ರೈಸಸ್ಸು ಯಾಕೆ ನಿಮ್ಮ ಹಸ್ಬೆಂಡ್ ಕೊಡಲ್ವಾ ಅಂತ ನೀವು ನನಗೆ ಕ್ವಶನ್ ಕೇಳ್ಬೋದು. ಇನ್ ಕೇಸ್ ನಿಮ್ಮ ಮೈಂಡಲ್ಲಿ ಬರ್ಬೋದು. ಸೊ ಅದಕ್ಕೆ ನನ್ನ ಆನ್ಸರ್ ಏನಪ್ಪ ಅಂದರೆ, ಅವರು ಗಿಫ್ಟ್ಗಿಂತ ಸರ್ಪ್ರೈಸ್ಗಿಂತ ನನ್ನ ಮೇಲೆ ಅವ್ರು ಹಾಕೋ ಎಫರ್ಟ್ಸ್ ಇಷ್ಟ. ದಟ್ ಮೀನ್ಸ್ ನಾಟ್ ಓನ್ಲಿ ಅ ಬರ್ಡೇ, ಅವರು ಸ್ಪೆಷಲ್ಲಾಗಿ ನನಗೆ ಬರ್ಡೇ ದಿನ ಗಿಫ್ಟು, ಸರ್ಪ್ರೈಸ್ ಕೊಡೋದೇ ಅಲ್ಲ, ಎಫರ್ಟ್ಸ್ ಹಾಕ್ತಾರೆ, ಪ್ರೀತಿ ತೋರಿಸ್ತಾರೆ. ಬರ್ಡೇ ದಿನ ಹೊಸ ಡ್ರೆಸ್ ಕೊಡಿಸ್ತಾರೆ, ಕೇಕ್ ಕಟ್ ಮಾಡಿಸ್ತಾರೆ, ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ದೇವಸ್ಥಾನಕ್ಕೆ ಆಗಿರ್ಬೋದು ಕರ್ಕೊಂಡು ಹೋಗ್ತಾರೆ. ನನಗೇನು ಇಷ್ಟ ನೋಡಿ ಅದನ್ನು ನೀನು ಮಾಡ್ಕೊಮ್ಮ ಅಂತ ಹೇಳ್ಬಿಟ್ಟು ಅವರು ನನಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡಿಕೊಡ್ತಾರೆ. ಸೊ ದಟ್ ಈಸ್ ಅ ಎಫರ್ಟ್ ಐ ಲೈಕ್. ಸೊ ಗಿಫ್ಟ್ಗಿಂತ, ಸರ್ಪ್ರೈಸಸ್ಗಿಂತ ನಮ್ಮ ಸರೌಂಡಿಂಗ್ಸಲ್ಲಿ ನಮ್ಮನ್ನು ಇಷ್ಟಪಡೋರು ಕೊಡೋವಂಥ ದೊಡ್ಡ ಸ್ಪೆಷಲ್ ಗಿಫ್ಟ್ ಏನು ಗೊತ್ತಾ, ಅದು ಅವ್ರು ಹಾಕೋ ಎಫರ್ಟು. ಅದು ಬರ್ಡೇ ದಿನವೇ ಅಲ್ಲ, ಜೀವನ ಪರ್ಯಂತ ಹೇಳ್ತಾ ಇರೋದು. ಅವ್ರು ಹಾಕೋ ಎಫರ್ಟ್ನ ನಾವು ಸ್ವೀಕರಿಸ್ಬೇಕಷ್ಟೆ. ಅವರಿಂದ ನಮಗೆ ಆ ಒಂದು ಡೆಕೋರೇಷನ್ ಇರಬೇಕು, ಈ ಒಂದು ಗಿಫ್ಟು, ಸರ್ಪ್ರೈಸಸ್ಸು ನಮಗೆ ಯಾಕೆ ಕೊಡ್ತಿಲ್ಲ ಅವರು ಅನ್ನೋದು ಬೇರೆಯವ್ರನ್ನ ನಾವು ಕ್ವಶನ್ ಮಾಡೋ ಬದಲು ಅದನ್ನು ನಮಗೆ ನಾವು ಇಷ್ಟ ಆಗೋ ಥರ ನಾವು ಮಾಡಿಕೊಂಡು, ಮತ್ತು ನಮ್ಮ ಮೇಲೆ ಅವ್ರು ಹಾಕೋ ಅಂಥ ಎಫರ್ಟ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ಎಸ್, ಈಗ ಡ್ರೈ ಜಾಮೂನ್ಗೆ ಎಲ್ಲ ನಾನು ಹಿಟ್ಟನ್ನ ನಾದ್ಕೊಂಡೆ, ಅದನ್ನು ರೌಂಡಾಗಿ ಶೇಪ್ ಮಾಡಿಕೊಂಡೆ. ಒಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ, ಮತ್ತು ಇನ್ನೊಂದು ಕಡೆ ಶುಗರ್ ಸಿರಪ್ನ ರೆಡಿ ಮಾಡಿಟ್ಟಿದ್ದೆ. ಈಗ ಜಾಮೂನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಶುಗರ್ ಸಿರಪ್ಗೆ ಹಾಕ್ಕೊಂಡ್ರೆ ನಮಗೆ ನಾರ್ಮಲ್ ಆಗಿರೋವಂಥ ಜಾಮೂನ್ ರೆಡಿ ಆಗುತ್ತೆ. ಅದೇ ಶುಗರ್ ಸಿರಪ್ಪಲ್ಲಿ ಮೇಲೆ ಅದನ್ನು ಸಪ್ರೇಟ್ ಮಾಡಿಕೊಂಡು, ಅಂದರೆ ಜಾಮೂನ್ನ ಸಪ್ರೇಟ್ ಮಾಡಿಕೊಂಡು ಡ್ರೈ ಕೊಕೊನೆಟ್ಟು ನಾನೇನು ರೋಸ್ಟ್ ಮಾಡ್ಕೊಂಡಲ್ವ ಅದನ್ನು ಹಾಕ್ಕೊಂಡ್ರೆ, ಸ್ವಲ್ಪ ಬಾದಾಮಿ ಗ್ರೇಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ, ಸೊ ಫೈನಲಿ ಡ್ರೈ ಜಾಮೂನು ರೆಡಿ ಆಗುತ್ತೆ.
ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ನಿಮಗೆ ಇದೆಲ್ಲ ಆ್ಯಸ್ ಯೂಶುವಲ್ ಜಾಮೂನ್ ಮಾಡೋರ್ಗೆ ಗೊತ್ತೇ ಇರುತ್ತೆ, ಹಂಗಾಗಿ ನಾನು ಡೀಟೇಲಾಗಿ ಏನು ತೋರಿಸ್ಲಿಲ್ಲ, ಹಂಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನೀವಿಲ್ಲಿ ಗಮನಿಸ್ಬೋದು ನನ್ನ ಔಟ್ಫಿಟ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ವೈ ಬಿಕಾಸ್ ನಾನು ಮಗುಗೆ ಫೀಡ್ ಮಾಡೋದ್ರಿಂದ ಆ ಡ್ರೆಸ್ಸಲ್ಲಿ ಫೀಡಿಂಗ್ ಎಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪೂಜೆ ಮಾಡೋವರೆಗೂ ಆ ಡ್ರೆಸ್ನ ಹಾಕ್ಕೊಂಡು ನೆಕ್ಸ್ಟು ಆ್ಯಸ್ ಯೂಶುವಲ್ ನನ್ನ ಸೇಮ್ ರೊಟೀನ್ ನೈಟಿಗೆ ಬಂದುಬಿಟ್ಟೆ. ಸೊ ಏನು ಗೊತ್ತಾ, ನೈಟಿ ಹಾಕ್ಕೊಂಡು ನನಗೆ ಅಭ್ಯಾಸನೇ ಇಲ್ಲ. ಪ್ರೆಗ್ನೆಂಟಾಗಿ ಒಂದು 8 ಮಂತ್ಗೇನೋ ನನ್ನ ನೈಟಿ ಹಾಕಿದ್ದು. ಅದುವರೆಗೂ ನನ್ನ ನೈಟಿನೇ ಹಾಕಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಏನೋ ಯಾವ ಡ್ರೆಸ್ ಹಾಕ್ಕೊಂಡ್ರು ನನಗೆ ಕಂಫರ್ಟ್ ಕೊಡಲ್ಲ. ಅದನ್ನು ಅಭ್ಯಾಸ ಮಾಡ್ಕೊಂಡಾಗಿಂದ ನೈಟಿನೇ ಕಂಫರ್ಟಬಲ್ ಫೀಲ್. ಯಾಕಂದರೆ ಮಗುಗೆ ಫೀಡ್ ಕೊಡ್ತಾ ಇರ್ತೀನಿ, ಅದು ಇದು ಕೆಲಸ ಮಾಡ್ತಾ ಇರ್ತೀನಿ. ಹಾಗಾಗಿ ಅದನ್ನೇ ನಾನು ಒಂದು ಡೈಲಿ ಲೈಫಲ್ಲಿ ರೊಟೀನಾಗಿ ಹಾಕ್ಕೊಂಬಿಡ್ತೀನಿ. ಆ್ಯಂಡ್ ಈಗ ಪಾಪು ತುಂಬ ಆಟ ಮಾಡ್ತಿದ್ಲು. ನನ್ನ ತಂಗಿ ಸುಧಾರ್ಸೋಕ್ಕಾಗಲಿಲ್ಲ ಅವಳ ಕೈಲಿ. ಸೊ ಹಾಗಾಗಿ ನನಗೆ ಕೊಟ್ಟಳು. ಸೊ ನೋಡಿ, ಈಗ ಪಾಪುನ ಎತ್ಕೊಂಡು ಜಾಮೂನ್ನ ಫ್ರೈ ಮಾಡಿ ಇನ್ನೊಂದು ಶುಗರ್ ಸಿರಪಲ್ಲಿ ಹಾಕ್ತಾಯಿದ್ದೀನಿ. ನೀವು ಯಾರು ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಬಿಕಾಸ್ ಎಣ್ಣೆಯಲ್ಲಿ ಕರಿತಾ ಇರಬೇಕಾದ್ರೆ ಸ್ವಲ್ಪ ಒಂದು ಸಿಡಿಯೋ ಒಂದು ಚಾನ್ಸಸ್ ಇರ್ಬೋದು, ಮಗು ಮೇಲೆ ಬೀಳೋ ಚಾನ್ಸಸ್ ಇರ್ಬೋದು. ನಮ್ಮ ಮೇಲೆ ಬಿದ್ದರೂ ಒಂದಲ್ಲ ಒಂದು ಟೈಮು ನಡೆದೋಗುತ್ತೆ. ಬಟ್ ಮಗು ಮೇಲೆ ಬಿದ್ದರೆ ಸೊ ಆಗಲ್ವಲ್ಲ. ಸೊ ಹಾಗಾಗಿ ಈ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ನಾನು ತುಂಬಾ ಕಾನ್ಷಿಯಸ್ಸಿಂದನೇ ಮಾಡ್ತಿದ್ದೀನಿ. ತುಂಬ ದೂರದಿಂದ ನಿಂತ್ಕೊಂಡು ಹ್ಯಾಂಡಲ್ ಮಾಡ್ತಿದ್ದೀನಿ. ಸ್ವಲ್ಪ ಹೊತ್ತೆ ಆಮೇಲೆ ನನ್ನ ತಂಗಿ ಬಂದು ನನ್ನ ಪಾಪುನ ತಗೊತಾರೆ. ಸೊ ನೋ ಪ್ರಾಬ್ಲಮ್. ಸೊ ನೋಡಿಕೊಂಡು ಮಾಡ್ಕೋಬೇಕು ಅಷ್ಟೆ. ಸೊ ಎಷ್ಟೇ ಟ್ರೈ ಮಾಡ್ತಾಯಿದ್ರು ನಾವು ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಕೆಲಸನೂ ಒಂದು ಕಡೆ ಆಗಬೇಕು, ಮತ್ತು ಮಗುನೂ ಒಂದು ಕಡೆ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಈ ಥರ ಒಂದು ಸಿಚುವೇಶನ್ನು ಎಲ್ಲರೂ ಫೇಸ್ ಮಾಡಲೇಬೇಕು ಲೈಫಲ್ಲಿ. ಸೊ ಎಸ್, ವ್ಲಾಗ್ಸು ನಾನು ಸ್ಟಾರ್ಟ್ ಮಾಡಿದಾಗ ಏನಂತ ಅಂದ್ಕೊಂಡೆ ಅಂತಂದರೆ, ನಾನು ದಿನ ಬಿಟ್ಟು ದಿನ ಪೋಸ್ಟ್ ಮಾಡಬೇಕು ತುಂಬ ಅಂದ್ಕೊಂಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಕೆಲಸ ಇರುತ್ತೆ, ಪಾಪನ ಹ್ಯಾಂಡಲ್ ಮಾಡಬೇಕು, ಸುಮಾರಷ್ಟು ಇರುತ್ತೆ. ಸೊ ಅದ್ರ ಮಧ್ಯೆ ನಾನು ವ್ಲಾಗ್ ಮಾಡಿಕೊಂಡು ಅದು ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು, ನಾನು ವಾಯ್ಸ್ ಓವರ್ ಕೊಡಬೇಕಂತಂದ್ರೇ ನನ್ನ ಪಾಪುನ ಅಮ್ಮ ಕೈಯಲ್ಲೋ ಇಲ್ಲ ನನ್ನ ತಂಗಿ ಕೈಯಲ್ಲೋ ಕೊಟ್ಟು ನಾನು ಸಪ್ರೇಟ್ ರೂಮಲ್ಲಿ ಬಂದು ನಾನು ಕೊಡಬೇಕಾಗತ್ತೆ. ಸೊ ಅವಳು ಇದ್ದರೆ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ಆ್ಯಂಡ್ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನಾನು ತುಂಬು ಹೃದಯದ ಧನ್ಯವಾದನ ಹೇಳ್ತಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು, ನನ್ನ ಮಗಳಿಗೆ ನನ್ನ ಕೂದಲಂದರೆ ತುಂಬ ಇಷ್ಟ. ಪಟ್ ಅಂತ ಕೀಳ್ತಾ ಇರ್ತಾಳೆ. ಸೊ ಹಾಗಾಗಿ ಮುಂದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ ಸಖತ್ ಕಿರಿಕಿರಿ ಮಾಡ್ತಾಳೆ, ತುಂಬ ತರಳೆ. ನಿಮಗೇನಾದರೂ ಪಾಪು ಇದ್ದರೆ ನಿಮ್ಮ ಪಾಪುನು ಹೀಗೇನಾ? ಕಮೆಂಟ್ ಮಾಡಿ. ವ್ಲಾಗ್ ಶೂಟ್ ಮಾಡ್ತಾ ವೀಡಿಯೋಸಲ್ಲಿ ಈ ಥರ ಹೇಳಬೇಕು ಆ ಥರ ಹೇಳಬೇಕು ಅಂತ ಏನೇನೋ ಮೈಂಡಲ್ಲಿ ಓಡ್ತಾ ಇರುತ್ತೆ. ಅಂದರೆ ವಿಡಿಯೋ ತೊಗೊತಾ ಇರಬೇಕಾದ್ರೆ. ಹಾಗಾದರೆ ವಾಯ್ಸ್ ಓವರ್ ಕೊಡೋಣ ಅಂತ ಕೂತ್ಮೇಲೆ ಏನೂ ಬರಲ್ಲ ಮೈಂಡಿಗೆ. ಯಾಕೆ ಏನೋ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಟ್ರಬಲ್ ಅಂತ ಅನಿಸುತ್ತೆ. ಸೊ ಫೈನಲಿ ಜಾಮೂನ್ ರೆಡಿ ಆಯಿತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು ನಮ್ಮ ಹಸ್ಬೆಂಡು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಹೋಗಿದ್ದೆ ಸುಮಾರು ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಟೆಂಪಲ್ ಕೂಡ ಮುಚ್ಚಿದ್ರು. ಮುಂದೆ ನಂದಿ ಇತ್ತು, ಅದಕ್ಕೆ ಪೂಜೆ ಮಾಡಿಕೊಂಡು ದೇವರಿಗೆ ಚೆನ್ನಾಗಿ ಬೇಡಿ ಮತ್ತೆ ಮನೆಗೆ ರಿಟರ್ನ್ ಬಂದ್ವಿ. ಸೊ ಆಸ್ ಐ ಆಲ್ರೆಡಿ ಟೋಲ್ಡ್ ಯು ದ್ಯಾಟ್ ಎಫರ್ಟ್ ಇಸ್ ಅ ಮ್ಯಾಟರ್. ಸೊ ದಿಸ್ ಇಸ್ ಮೈ ಬರ್ಡೇ. ಅದಕ್ಕಾಗಿ ನಮ್ಮ ಹಸ್ಬೆಂಡೇ ನನಗೆ ಕುಕ್ ಮಾಡ್ತಿದ್ದಾರೆ. ನನಗೆ ಅಂದರೆ ನಾನು ಒಬ್ಳಿಗೆ ಅಲ್ಲ, ಮನೇಲಿ ರಿಲೇಟಿವ್ಸ್ನೂ ಕರೆದಿದ್ರು. ಸೊ ಅವ್ರಿಗೂ ನಮಗೂ ಕೂಡ ಸೇರಿ ಡಿನ್ನರ್ ರೆಡಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ನನ್ನ ತಂಗಿ ಕೂಡ ಅವರಿಗೆ ಹೆಲ್ಪ್ ಮಾಡ್ತಿದ್ದಾಳೆ. ಸೊ ಪಕ್ಕದಲ್ಲಿ ನಿಂತಿದ್ದಾಳಲ್ಲ, ಇವಳು ಬಂದು ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮಗಳು. ತುಂಬ ಚೂಟಿ, ಸಖತ್ ತರಲೆ ಕೂಡ. ಸೊ ಎಸ್, ಫೈನಲಿ ಕೇಕ್ ಕಟ್ಟಿಂಗ್ ಕೂಡ ಬಂತು. ಬಟ್ ಫೈನಲಿ ನನಗೆ ತುಂಬ ಮೂಡ್ ಆಫ್ ಮಾಡಿದ್ದು ನನ್ನ ಮಗಳು. ಫುಲ್ಲು ಅಳ್ತಾ ಇದ್ಲು, ಏನು ಮಾಡೋದಕ್ಕೂ ಬಿಡ್ತಾ ಇರಲಿಲ್ಲ. ಫೈನಲಲ್ಲಿ ನನ್ನ ಫೋಟೋಸ್ ತೊಗೋಬೇಕು, ವೀಡಿಯೋಸ್ ತೊಗೋಬೇಕು ಅಂತ ಸಖತ್ತು ಆಸೆಯಿಂದ ಇಟ್ಕೊಂಡಿದ್ದೆ.
ಬಟ್ ಅದನ್ನೆಲ್ಲ ಸ್ಪಾಯ್ಲ್ ಮಾಡಿದ್ಲು ನನ್ನ ಮಗಳು. ಏನು ಮಾಡೋಕ್ಕಾಗಲ್ಲ, ರಿಲೇಟಿವ್ಸ್ ಎಲ್ಲ ಸೇರಿದ್ರು. ಸೊ ಓವರ್ ಸ್ಟಿಮ್ಯುಲೇಷನ್ ಆಗಿರುತ್ತೆ ಅನಿಸುತ್ತೆ. ಸಖತ್ ಅಳ್ತಿದ್ಲು. ಅವಳು ಸಮಾಧಾನ ಮಾಡೋದೇ ಸರಿ ಹೋಯಿತು. ಕೇಕ್ ಕಟ್ಟಿಂಗ್ ಮಾಡಿ ಡ್ರೆಸ್ನ ಚೇಂಜ್ ಮಾಡಿ ಅವಳನ್ನ ಸಮಾಧಾನ ಮಾಡಿ ಮಲಗಿಸ್ಬಿಟ್ಟೆ. ತಾಯಿ ಅಂದರೆ ಹಾಗೆ ಅಲ್ವಾ, ಏನೊಂದನ್ನು ಸೆಲೆಬ್ರೇಟ್ ಮಾಡಬೇಕಂತಂದರೆ, ಹ್ಯಾಪಿ ಮೂಮೆಂಟ್ಸ್ನ ಫೀಲ್ ಮಾಡಬೇಕು ಅಂತಂದರೆ ನಮ್ಮ ಮಕ್ಕಳು ನಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಅವ್ರು ಹ್ಯಾಪಿಯಾಗಿದ್ರೇ ನಮಗೆ ಹ್ಯಾಪಿ ಆಗೋದು. ಸೊ ತುಂಬ ಬೇಜಾರಾಯಿತು ಅಟ್ ದ ಫೈನಲ್ ಸ್ಟೇಜಲ್ಲಿ. ತುಂಬ ಅಂದ್ಕೊಂಡಿದ್ದೆ ಫೋಟೋಸು ವಿಡಿಯೋಸು ತೊಗೊಳ್ಳೋಣ ಮಗಳ ಜೊತೆ ಅಂತ, ಬಟ್ ಏನೂ ಆಗಲೇ ಇಲ್ಲ. ಬಟ್ ಔಟ್ಫಿಟ್ನ ಚೇಂಜ್ ಮಾಡಿ ಅವಳಿಗೆ ಸಮಾಧಾನ ಮಾಡಿ ಮಲಗಿಸ್ದೆ. ಸೊ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಔಟ್ಫಿಟ್ ಅಂತೂ ನೋಡಿಬಿಟ್ಟು ನಮ್ಮ ಹಸ್ಬೆಂಡು ಏರ್ ಹಾಸ್ಟೆಸ್ ಥರ ಇದೆ ನಿನ್ನ ಔಟ್ಫಿಟ್ಟು ಅಂತ ರೇಗಿಸ್ತಿದ್ರು. ನಿಜನಾ ಅದೇ ಥರ ಇದೆಯಾ? ಸೊ ಕಮೆಂಟ್ ಮಾಡಿ. ಸೊ ಒಂದೊಂದು ಸಲ ಅನಿಸುತ್ತೆ, ನಾನು ಯಾಕೆ ಇಷ್ಟೊಂದು ದೊಡ್ಡೋಳಾಗ್ಬಿಟ್ನಾ, ಇಷ್ಟು ಬೇಗ ದೊಡ್ಡೋಳಾಗ್ಬಿಟ್ನಾ, ಇಷ್ಟು ಬೇಗ ಅಮ್ಮ ಆದ್ನಾ, ಇಷ್ಟು ಬೇಗ ಒಂದು ಮಗುಗೆ ತಾಯಿ ಆದ್ನಾ, ಅವಳನ್ನ ಹ್ಯಾಂಡಲ್ ಮಾಡೋಷ್ಟು ಬೆಳೆದು ಬಿಟ್ಟಿದ್ದೀನ ನಾನು, ಏನೋ ನನಗೆ ನನ್ನ ಮೇಲೆ ಅನುಮಾನ. ಸೊ ಫೈನಲಿ ಈ ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನೋಡಿ. ನೀವು ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ, ಇನ್ನಷ್ಟು ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ದಾಗ್ಲೇ ನನಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ನಾನು ಇನ್ನಷ್ಟು ವ್ಲಾಗ್ಸ್ನ ಮಾಡೋದಕ್ಕಾಗೋದು, ಮತ್ತು ಇನ್ನಷ್ಟು ನನ್ನ ಮನಸ್ಸಲ್ಲಿ ಇರೋದನ್ನು, ನಾನು ಮಾಡೋದನ್ನು, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡೋಕ್ಕಾಗೋದು. ಸೊ ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದುವರೆಗೂ ನನಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟಿರೋ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ಬಾಯ್, ಟೇಕ್ ಕೇರ್.